ಬೆಂಗಳೂರು ನಗರದ ರಸ್ತೆಗಳನ್ನ ಗುಂಡಿ ಮುಕ್ತ ಮಾಡಿ ಅಂದ್ರೆ ಅಧಿಕಾರಿಗಳು ಹಿಂದೇಟ್ ಹಾಕ್ತಾರೆ. ಆದ್ರೆ ಬೀದಿ ನಾಯಿಗಳಿಗೆ ಬಿರಿಯಾನಿ ಕೊಡಿ ಅಂದ್ರೆ ಓಕೆ ಅಂತಾರೆ. ಇದ್ಯಾವ ಸೀಮೆ ನ್ಯಾಯ ಅಂತಿದ್ದಾರೆ ಸಿಲಿಕಾನ್ ಸಿಟಿ ಮಂದಿ. ವರ್ಷಕ್ಕೆ 8 ಕೋಟಿ ವೆಚ್ಚದಲ್ಲಿ ದಿನಕ್ಕೆ 2 ಬಾರಿ ಬೀದಿ ನಾಯಿಗಳಿಗೆ ಚಿಕನ್ ಭಾಗ್ಯ ನೀಡೋಕೆ ಹೊರಟಿರೋದು ಇದೀಗ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಬೆಂಗಳೂರಿನ ಬೀದಿ ನಾಯಿಗಳಿಗೆ ಬಾಡೂಟ ಭಾಗ್ಯ. ದಿನಕ್ಕೆ 2 ಬಾರಿ ಬೀದಿ ನಾಯಿಗಳಿಗೆ ಚಿಕನ್ ಗ್ಯಾರಂಟಿ. ನಗರದ ಬೀದಿ ನಾಯಿಗಳಿಗೆ ಭರ್ಜರಿ ಬಾಡೂಟ ಹಾಕಿಸುವ ಮೂಲಕ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಭಾಗ್ಯ ನೀಡಲು ಮುಂದಾಗಿದೆ. ಈ ಹಿಂದೆ 1 ಬಾರಿ ನಾಯಿಗಳಿಗೆ ಬಿರಿಯಾನಿ ಊಟ ನೀಡೋದಕ್ಕೆ ಮುಂದಾಗಿದ್ದ ಜಿಬಿಎ ಅಧಿಕಾರಿಗಳು ಈ ಬಾರಿ ಸಾರ್ವಜನಿಕರ ವಿರೋಧದ ನಡುವೆಯೇ ಬೀದಿ ನಾಯಿಗಳಿಗೆ ಪ್ರತಿನಿತ್ಯ 2 ಬಾರಿ ಚಿಕನ್ ಭಾಗ್ಯ ಕರುಣಿಸಲು ಮುಂದಾಗಿದ್ದಾರೆ. ಈ ಯೋಜನೆಗೆ ವಾರ್ಷಿಕ 8 ಕೋಟಿ ಹಣ ವ್ಯಯವಾಗಲಿದೆ ಎಂದು ತಿಳಿದು ಬಂದಿದೆ. ಈಗಾಗಲೇ ಸಿಟಿ ಮಂದಿ ಬೀದಿ ನಾಯಿಗಳಿಂದ ಸಾಕಷ್ಟು ತೊಂದರೆ ಅನುಭವಿಸ್ತಾ ಇದ್ದು ಇದಕ್ಕೆ ಕಡಿವಾಣ ಹಾಕಿ ಅಂತ ಮನವಿ ಮಾಡ್ತಾ ಇದ್ರು. ಯಾವುದೇ ಪ್ರಯೋಜನ ಆಗಿಲ್ಲ. ಆದ್ರೆ ನಡುವೆಯೇ ಮತ್ತೊಂದು ವಿವಾದಕ್ಕೆ ಎಡೆ ಮಾಡಿಕೊಂಡಿದ್ದಾರೆ. ಇನ್ನು ಸುಪ್ರೀಂ ಕೋರ್ಟ್ ಕೂಡ ಬೀದಿ ನಾಯಿಗಳಿಗೆ ಶೆಲ್ಟರ್ಗಳನ್ನ ನಿರ್ಮಾಣ ಮಾಡಿ ಅಲ್ಲಿಗೆ ಸ್ಥಳಾಂತರ ಮಾಡಿ ಎಂದು ಆದೇಶ ಹೊರಡಿಸಿದೆ. ಶಾಲಾ ಕಾಲೇಜು, ಬಸ್ಸು, ರೈಲು ನಿಲ್ದಾಣ, ಆಸ್ಪತ್ರೆ ಮೈದಾನದಲ್ಲಿರೋ ಈ ನಾಯಿಗಳನ್ನ ಒಂದೊಂದು ಪಾಲಿಕೆಯಲ್ಲಿ ಒಂದೊಂದು ಶೆಲ್ಟರ್ ನಿರ್ಮಿಸಿ ಅಲ್ಲಿ ಬಿಡಲು ಜಿಬಿಎ ನಿರ್ಧಾರ ಮಾಡಿದೆ. 5 ಪಾಲಿಕೆ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಶೆಲ್ಟರ್ಗಳನ್ನ ಗುರುತಿಸಲಾಗಿದೆ ಅನ್ನೋದನ್ನ ನೋಡೋದಾದ್ರೆ ಎಲ್ಲೆಲ್ಲಿ ಬೀದಿ ನಾಯಿ ಶೆಲ್ಟರ್: ಬೆಂಗಳೂರು ಕೇಂದ್ರ ಪಾಲಿಕೆ ಕಂಟೋನ್ಮೆಂಟ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆವರಣ, ಬೆಂಗಳೂರು ಪೂರ್ವ ಪಾಲಿಕೆ ಸಾಧಾಮಂಗಲ ಮತ್ತು ವರ್ತೂರು, ಬೆಂಗಳೂರು ಪಶ್ಚಿಮ ಪಾಲಿಕೆ ಕೊಟ್ಟಿಗೆಪಾಳ್ಯದ ನಿರಾಶ್ರಿತ ತಾಣ, ಬೆಂಗಳೂರು ಉತ್ತರ ಪಾಲಿಕೆ ಅಂಬೇಡ್ಕರ್ ನಗರ, ಬೆಂಗಳೂರು ದಕ್ಷಿಣ ಪಾಲಿಕೆ ಎಸ್ ಬಿಂಗಿಪುರ. ಇದಕ್ಕೋಸ್ಕರ ಇವರು ತಲಾ 25 ರೂಪಾಯಿ ರೀತಿಯಲ್ಲಿ ಈಗ 2 ಹೊತ್ತಿನ ಚಿಕನ್ ಊಟವನ್ನು ಕೊಡುವಂಥದ್ದಕ್ಕೆ ಅಂತೇಳಿ 100 ಗ್ರಾಮ್ ಚಿಕನ್ನು ಮತ್ತು 150 ಗ್ರಾಮ್ ಅಕ್ಕಿಯಿಂದ ಮಾಡಿದಂಥ ಒಂದು ಊಟವನ್ನು ಅದಕ್ಕೆ ಕೊಡ್ತೀವಿ ಅಂತಂದರೆ, ಇವರು ಕೊಡೋವಂಥ ಚಿಕನ್ನು 100 ಗ್ರಾಮ್ ಕೊಡಬೇಕು ಅಂತಂದರೆ ಆ ಚಿಕನ್ನು ಯಾವ ರೀತಿಯ ಗುಣಮಟ್ಟ ಇರ್ತದೆ ಅಂತ ಹೇಳುವಂಥದ್ದು. ಈಗಾಗಲೇ ಬೇರೆ ಬೇರೆ ಕಾಯಿಲೆಗಳಿಂದ ಸತ್ತೋಗಿರ್ತಕ್ಕಂಥ ಚಿಕನ್ಗಳೇನಾದ್ರು ಆ ಕೋಳಿಗಳನ್ನೇನೋ ತೊಗೊಂಬಂದು ಫಾರಮ್ ಕೋಳಿಗಳು ಕೊಡ್ತಾರಾ? ಅವರು ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಯಾಕೆ ಕೊಡೋಕ್ಕೆ ಸಾಧ್ಯ? 25 ರೂಪಾಯಿಗೆ 100 ಗ್ರಾಮ್ ಚಿಕನ್ ಕೊಡೋದಕ್ಕೆ ಸಾಧ್ಯ ಅಂತ ಹೇಳಿ ನಾನು 25 ರೂಪಾಯಿಗೆ 150 ಗ್ರಾಮ್ ಅಕ್ಕಿ ಮತ್ತು 100 ಗ್ರಾಮ್ ಚಿಕನ್ನ ಕೊಡಲಿಕ್ಕೆ ಯಾಕೆ ಸಾಧ್ಯ ಅಂತ ನಾನೊಂದು ಪ್ರಶ್ನೆಯನ್ನು ಕೇಳ್ತೀನಿ. ಇನ್ನು ಒಂದು ನಾಯಿಗೆ 1 ಬಾರಿಯ ಊಟಕ್ಕೆ 25 ರೂಗಳನ್ನು ನಿಗದಿ ಮಾಡಲಾಗಿದೆ. ಹೀಗಾಗಿ ಪ್ರತಿನಿತ್ಯ 1 ನಾಯಿಗೆ 50 ರೂಪಾಯಿ ಖರ್ಚಾಗಲಿದೆ. ಇನ್ನು ಅವುಗಳ ಸೌಲಭ್ಯ ಹಾಗೂ ನಿರ್ವಹಣಾ ವೆಚ್ಚ ನಿಗದಿಪಡಿಸೋಕೆ ಸಮಿತಿಯೊಂದನ್ನ ರಚನೆ ಮಾಡಲಾಗಿದೆ. ಚಿಕನ್ ಭಾಗ್ಯದಲ್ಲಿ ಅಕ್ಕಿ 150 ಗ್ರಾಂ, ಚಿಕನ್ 100 ಗ್ರಾಂ, ತರಕಾರಿ 100 ಗ್ರಾಂ, ಉಪ್ಪು 10 ಗ್ರಾಂ, ಅರಿಶಿಣ 2.5 ಗ್ರಾಂ ಸೇರಿ ಒಟ್ಟು 367.5 ಗ್ರಾಂ ತೂಕ ಇರಲಿದೆ. ಒಟ್ಟಾರೆ ಬೆಂಗಳೂರಿನಲ್ಲಿರುವ 3.4 ಲಕ್ಷ ನಾಯಿಗಳಲ್ಲಿ ಎಷ್ಟು ನಾಯಿಗಳಿಗೆ ಪ್ರತಿನಿತ್ಯ ಬಾಡೂಟ ನೀಡಲಾಗುತ್ತೆ ಎಂಬುದೇ ಯಕ್ಷ ಪ್ರಶ್ನೆಯಾಗಿದೆ. ನಾಯಿಗಳನ್ನ ಸಾಕಲು ಯಾವ ರೀತಿ ಟೆಂಡರ್ ಕರೆದು ಕಾರ್ಯರೂಪಕ್ಕೆ ತರ್ತಾರೆ? ಡಾಗ್ ಶೆಲ್ಟರ್ನಲ್ಲಿ ಸಾಕೋದ್ರಿಂದ ಪ್ರಾಣಿ ಪ್ರಿಯರು ಏನ್ ಹೇಳ್ತಾರೆ ಎಂಬುದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಉಲ್ಲಾಸಿಯಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.